ಇನ್ನು ಪ್ರಜ್ವಲ್ ರೇವಣ್ಣ ಈಗಾಗಲೇ ಒಂದು ವಿಡಿಯೋವನ್ನ ಏನು ಬಿಡುಗಡೆ ಮಾಡಿದ್ದಾರೆ. ಸೊ ಆ ಒಂದು ವಿಡಿಯೋ ಬೆನ್ನಲ್ಲೇ ಒಂದಷ್ಟು ಅಪ್ಡೇಟ್ಸ್, ಒಂದಷ್ಟು ಬೆಳವಣಿಗೆಗಳಾಗ್ತಾ ಇರುವಂತದನ್ನ ನೋಡ್ತಾ ಇದೀವಿ. ದೇವೇಗೌಡ ವಾರ್ನಿಂಗ್ ಬೆನ್ನಲ್ಲೇ ಈಗ ಪ್ರಜ್ವಲ್ ರೇವಣ್ಣ ಪ್ರತ್ಯಕ್ಷರಾಗಿರುವಂತದ್ದು, ವಿಡಿಯೋ ಕೂಡ ಬಿಡುಗಡೆ ಮಾಡಿರುವಂತದ್ದು. ಯಾಕಂದ್ರೆ ದೇವೇಗೌಡರು ಕೂಡ ಮೊನ್ನೆ ಅಷ್ಟೇ ಒಂದು ವಾರ್ನ್ ಕೊಡೋ ರೀತಿಯಲ್ಲೇನೆ ಪತ್ರವನ್ನ ಬರೆದಿದ್ರು, ಮಾತಾಡಿದ್ರು. ವಿದೇಶದಿಂದ ವಾಪಸ್ ಆಗ್ಲೇಬೇಕು ಅನ್ನುವಂಥದ್ರ ಬಗ್ಗೆ ಒಂದು ಎಚ್ಚರಿಕೆಯನ್ನ ಕೂಡ ನೀಡಿದ್ರು ದೇವೇಗೌಡರು. 4 ದಿನಗಳ ಹಿಂದೆ ಎಚ್ಚರಿಕೆ ನೀಡಿದಂತಹ ಎಚ್.ಡಿ. ದೇವೇಗೌಡ, ನೀನು ಎಲ್ಲೇ ಇದ್ರೂ ಕೂಡ ಬೇಗ ಬರಬೇಕು, ವಿಚಾರಣೆಯನ್ನ ಎದುರಿಸಬೇಕು, ಇಲ್ಲ ಅಂತ ಹೇಳಿದ್ರೆ ನಿನಗೆ ತುಂಬಾ ತೊಂದರೆಗಳಾಗುತ್ತೆ ಅನ್ನೋ ರೀತಿಯಲ್ಲೇ ದೇವೇಗೌಡರು ಕೂಡ ಒಂದು ಪತ್ರದ ಮೂಲಕ ಮಾತಾಡಿದ್ರು. ಸದ್ಯ ಕೊಂಚ ನಿರಾಳವಾದಂತೆ ಕಾಣಿಸ್ತಾ ಇದೆ ಈಗ ದೇವೇಗೌಡರ ಕುಟುಂಬ. ಏನ್ ಮಾಡಿದ್ದಾನೆ ಅನ್ನೋದು ಗೊಂದಲದಲ್ಲಿದ್ದಂತಹ ಗೌಡ್ರ ಕುಟುಂಬ, ಎಲ್ಲಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಒಂದು ಗೊಂದಲ ಇತ್ತು. ಜೊತೆಗೆ ಸಾಕಷ್ಟು ಒಂದು ಮುಜುಗರ, ಟೀಕೆಗೂ ಕೂಡ JDS ಒಳಗಾಗಿತ್ತು. ಮುಂದಿನ ಕಾನೂನು ಹೋರಾಟದ ಬಗ್ಗೆ ಮನೆಯಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ನಡೆದಿವೆ. 4 ದಿನಗಳ ಹಿಂದೆ ಏನು ದೇವೇಗೌಡರು ಹೇಳಿದ್ರು, ಕೆಲವೊಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಎಲ್ಲೇ ಇದ್ರೂ ಕೂಡ ಆದಷ್ಟು ಬೇಗ ಬರಬೇಕು, ವಿಚಾರಣೆಯನ್ನ ಎದುರಿಸಬೇಕು, ಇಲ್ಲ ಅಂತ ಹೇಳಿದ್ರೆ ಪಕ್ಷಕ್ಕೆ ಜೊತೆಗೆ ಕುಟುಂಬಕ್ಕೆ ಮುಜುಗರ ಆಗ್ತಾ ಇದೆ ಅನ್ನುವಂಥ ಒಂದು ಮಾತುಗಳನ್ನ ಏನು ಹೇಳಿದ್ರು. ಅದರ ಬೆನ್ನಲ್ಲೇ ಈಗ ವಿಡಿಯೋ ಬಿಡುಗಡೆ ಮಾಡಿರುವಂಥದ್ದು ಒಂದಷ್ಟು ನಿರಾಳವಾದಂತೆ ಕಾಣಿಸ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಾವು ಪ್ರತಿನಿಧಿ ಸುನೀಲ್ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಮಾತಾಡ್ತಾ ಹೋಗೋಣ. ಸುನೀಲ್, ಇದುವರೆಗೂ ಇದ್ದಂತಹ ಒಂದು ಯಕ್ಷ ಪ್ರಶ್ನೆ, $1 ಮಿಲಿಯನ್ ಪ್ರಶ್ನೆ ಅಂತ ಹೇಳಿದ್ರೆ ಎಲ್ಲಿದ್ಯಪ್ಪ ಪ್ರಜ್ವಲ್ ಅನ್ನುವಂಥದ್ದು ಎಲ್ಲರೂ ಕೂಡ ಕೇಳ್ತಾ ಇದ್ದಂತಹ ಪ್ರಶ್ನೆ. ಅವರ ಕುಟುಂಬದವರು ಕೂಡ ಸಾಕಷ್ಟು ಒಂದು ಬೇಸತ್ತಂತೆ ಕಾಣಿಸ್ತಾ ಇದ್ರು. ಈಗ ದೇವೇಗೌಡರು ಮೊನ್ನೆ ಹೇಳಿದಂತಹ ರೀತಿಯಾಗಿರ್ಲಿ, ಕುಮಾರಸ್ವಾಮಿ ಅವರು ಮಾತಾಡ್ತಾ ಇದ್ದಂತಹ ರೀತಿ. ಬಟ್ ಈಗ ಪ್ರಜ್ವಲ್ ರೇವಣ್ಣನಿಂದ ಬಂದಿರುವಂತಹ ಈ ಒಂದು ವಿಡಿಯೋ ಕುಟುಂಬದವರನ್ನ ಸ್ವಲ್ಪ ಮಟ್ಟಿಗೆ ನಿರಾಳ ಮಾಡಿದ್ಯಾ? ಖಂಡಿತ ರೆಹಮಾನ್, ಈಗಾಗಲೇ ಕಳೆದ 1 ತಿಂಗಳಿಂದ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ ಮತ್ತೆ ಯಾರ ಸಂಪರ್ಕದಲ್ಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿಲ್ಲ. ಆದರೆ 1 ತಿಂಗಳ ಬಳಿಕ ಪ್ರಜ್ವಲ್ ರೇವಣ್ಣರು ಖುದ್ದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡುವ ಮೂಲಕ ಒಂದಷ್ಟು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿರುವಂಥದ್ದು. ಈ ಒಂದು ವಿಡಿಯೋ ಹೇಳಿಕೆ ಬೆನ್ನಲ್ಲೇ ಈಗಾಗಲೇ ದೇವೇಗೌಡರ ಕುಟುಂಬದಲ್ಲಿ ಒಂದಷ್ಟು ನಿರಾಳ ಕೂಡ ಆಗಿರುವಂಥ, ಯಾಕೆಂದ್ರೆ ಪ್ರಜ್ವಲ್ ಎಲ್ಲಿದ್ದಾರೆ, ಏನಾಗಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಅವರಿಗೆ ಒಂದು ರೀತಿ ಆತಂಕ ಇತ್ತು. ಆ ಆತಂಕಕ್ಕೆಲ್ಲ ಕೂಡ ಒಂದು ರೀತಿ ತೆರೆ ಬಿದ್ದಿರುವಂಥದ್ದು. ಹಾಗಾಗಿ ಈಗಾಗಲೇ ದೇವೇಗೌಡರ ಕುಟುಂಬದಲ್ಲಿ ಒಂದು ರೀತಿ ನಿರಾಳ ಕೂಡ ಆಗಿದೆ. ಅದೇ ರೀತಿಯಾಗಿ ಈಗಾಗಲೇ ಒಂದಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಈಗಾಗಲೇ ಸಾಕಷ್ಟು ಪಕ್ಷದ ಮೇಲೆ ಬಂದಿತ್ತು. ಈಗಾಗಲೇ ಆ ಒಂದು ಮುಖಂಡರು ಕೂಡ ಸಾಕಷ್ಟು ಅಸಮಾಧಾನ ಕೂಡ ಆಗಿದ್ರು. ಆದ್ರೆ ಈಗಾಗಲೇ ಪ್ರಜ್ವಲ್ ರೇವಣ್ಣರು ವಿಡಿಯೋ ಹೇಳಿಕೆ ಬಿಡುಗಡೆ ಬೆನ್ನಲ್ಲೇ ಮುಂದಿನ ಕಾನೂನು ಹೋರಾಟದ ಬಗ್ಗೆ ಈಗಾಗಲೇ JDS ಮನೆಯಲ್ಲಿ ಚರ್ಚೆ ಕೂಡ ನಡೀತಾ ಇರುವಂತದ್ದು. ಹಾಗಾಗಿ ಪ್ರಜ್ವಲ್ ರೇವಣ್ಣರು ಈಗಾಗಲೇ ಅವ್ರ ಹೇಳಿಕೆ ಪ್ರಕಾರ 31ಕ್ಕೆ ಇದೇ ಶುಕ್ರವಾರ ಬಂದು SIT ಮುಂದೆ ಹಾಜರಾಗ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕಂದ್ರೆ ಎಲ್ಲಾ ವಿಚಾರಕ್ಕೆ ಪ್ರಮುಖವಾಗಿ ದೇವೇಗೌಡರು ಕಳೆದ 4 ದಿನಗಳ ಹಿಂದೆ ಎಚ್ಚರಿಕೆ ಒಂದು ಸಂದೇಶವನ್ನು ಕೂಡ ಕಳಿಸಿದ್ರು. ಟ್ವೀಟ್ ಮೂಲಕ ಒಂದು ಸಂದೇಶವನ್ನು ಒಂದ್ ಕಡೆ ಕಳಿಸಿದ್ರು, ಪತ್ರವನ್ನು ಕೂಡ ಬರೆದಿದ್ರು. ಈ ಒಂದು ಪತ್ರ ಎಷ್ಟು ಕಾರವಾಗಿತ್ತು ಅಂತಂದ್ರೆ, ನೀವು ನನ್ನ ಮಾತಿಗೆ ಬೆಲೆ ಕೊಡದಲ್ಲೇ ಬರದಲ್ಲೇ ಇದ್ರೆ ಮುಂದಿನ ದಿನಗಳಲ್ಲಿ ನೀನು ಏಕಾಂಗಿ ಆಗಿರಬೇಕಾಗುತ್ತೆ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ರು. ಪ್ರಮುಖವಾಗಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ದೇವೇಗೌಡರ ಎಚ್ಚರಿಕೆ ಬೆನ್ನಲ್ಲೇ ಪ್ರಜ್ವಲ್ ರೇವಣ್ಣ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿರೋದ್ರ ಅಚ್ಚರಿ ಕೂಡ ಆಗಿರುವಂಥದ್ದು. ಮತ್ತೆ ಅವರು ವಿಚಾರಣೆಗೆ ಹಾಜರಾಗ್ತಾರೆ ಅನ್ನೋ ಒಂದು ವಿಚಾರ ಎಂದೇ ಇದು ಒಂದು ರೀತಿ ಅವರ ಕುಟುಂಬಸ್ಥರಲ್ಲಿ ಒಂದು ನಿರಾಳ ಭಾವನೆ ಒಂದು ಉಂಟಾಗಿರುವಂಥದ್ದು. ಅದೇ ರೀತಿಯಾಗಿ ಮುಂದಿನ ಕಾನೂನು ಹೋರಾಟದ ಬಗ್ಗೆ JDS ಮನೆಯಲ್ಲಿ ಚರ್ಚೆ ಕೂಡ ದೊಡ್ಡದಾಗಿ ನಡೀತಾ ಇರುವಂಥದ್ದು. ರೇಮಾನ್, ಓಕೆ, ಥ್ಯಾಂಕ್ ಯು ಸುನೀಲ್. ನಾವು ವಾಟ್ ನೆಕ್ಸ್ಟ್ ಹಾಗಾದ್ರೆ SIT ಯಾವ ರೀತಿಯಾಗಿ ಮುಂದುವರಿಯುತ್ತೆ ಅನ್ನುವಂಥದ್ರ ಬಗ್ಗೆ ಈಗ ಪ್ರಶ್ನೆ ಇದೆ. ಯಾಕಂದ್ರೆ ಪ್ರಜ್ವಲ್ ರೇವಣ್ಣ ವಿಡಿಯೋ ಬೆನ್ನಲ್ಲೇ SIT ಕೂಡ ಈಗ ಅಲರ್ಟ್ ಆಗಿದೆ. ಪ್ರಜ್ವಲ್ ಈಗ ವಿಡಿಯೋ ಮಾಡಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ, ಅಥವಾ 31ನೇ ತಾರೀಕು ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದಕ್ಕಿಂತ ಮುಂಚೆ ಪ್ರಜ್ವಲ್ ರೇವಣ್ಣನನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳಿ ಈಗ SIT ಕೂಡ ಮುಂದಾಗ್ತಾ ಇದೆ. ವಿಡಿಯೋ ಬಿಟ್ಟಿದ್ದೆಲ್ಲಿಂದ, ಯಾವ ದೇಶದಿಂದ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಸೊ ಪ್ರಜ್ವಲ್ ಎಲ್ಲಿದ್ದಾನೆ, ಎಲ್ಲಿ ಠಿಕಾಣಿ ಹೂಡಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ SIT ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ. ಕಳೆದ ಬಾರಿ ಕೂಡ ಬರೋದಾಗಿ ಹೇಳಿ ಬಂದಿರಲಿಲ್ಲ. ಯಾಕಂದ್ರೆ 7 ದಿನಗಳ ಕಾಲಾವಕಾಶ ಕೇಳಿದ್ದು, ಆಮೇಲೆ ಟಿಕೆಟ್ಗಳನ್ನ ಬುಕ್ ಮಾಡಿ ಮತ್ತೆ ಕ್ಯಾನ್ಸಲ್ ಮಾಡಿದ್ದು. ಸೊ ಹಾಗೆ ಈ ಬಾರಿಯೂ ಕೂಡ ಮಾಡುವಂತ ಸಾಧ್ಯತೆ ಇರಬಹುದು. ಸೊ ಹಾಗಾಗಿ ಒಂದು ವಿಡಿಯೋ ಅಟ್ಲೀಸ್ಟ್ ಬಂದಿದೆಯಲ್ಲ, ವಿಡಿಯೋ ತುಣುಕು, ಅದು ಎಲ್ಲಿಂದ ಪೋಸ್ಟ್ ಆಗಿದೆ ಅಥವಾ ಯಾರಿಗೆ ಬಂದಿದೆ, ಮೊದಲು ಯಾರಿಗಾದ್ರೂ ಮೆಸೇಜ್ ಮೂಲಕ ಬಂದಿದೆಯೋ, ಅಥವಾ ಅದನ್ನ ಯಾವ ರೀತಿಯಾಗಿ ಕಳಿಸ್ಕೊಟ್ಟಿದ್ದಾರೆ, ಪ್ರಜ್ವಲ್ ರೇವಣ್ಣನೇ ಕಳಿಸ್ಕೊಟ್ಟಿದ್ದಾರೋ ಅಥವಾ ಅವರ ಜೊತೆಗೆ ಯಾರಾದರೂ ಫ್ರೆಂಡ್ಸ್ ಯಾರಾದರೂ ಇದ್ದಾರಾ, ಇದೆಲ್ಲ ವಿಚಾರವಾಗಿಯೂ ಕೂಡ ಈಗ SIT ತನಿಖೆಯನ್ನು ನಡೆಸ್ತಾ ಇದೆ. ಅಂದ್ರೆ ಈ ವಿಡಿಯೋದ ಮೂಲವನ್ನ ಹುಡುಕೋದಿಕ್ಕೆ ಈಗ SIT ನೋಡ್ತಾ ಇದೆ. ಯಾವ ದೇಶದಲ್ಲಿ ಕುಳಿತು ಈ ವಿಡಿಯೋ ಮಾಡಿರಬಹುದು ಅನ್ನುವಂಥದ್ದನ್ನ ಪತ್ತೆ ಹಚ್ಚಿ ನಂತರ ಅದನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೂ ಕೂಡ SIT ಮುಂದಾಗ್ತಾ ಇದೆ. ಹಾಗೆ ಕೇಂದ್ರ ತನಿಖಾ ಸಂಸ್ಥೆಗಳಿಗೂ ಕೂಡ ಈ ಬಗ್ಗೆ SIT ಮಾಹಿತಿಯನ್ನ ರವಾನೆ ಮಾಡಿದೆ. ಇಂಟರ್ಪೋಲ್ನಿಂದಲೂ ಕೂಡ ಮಾಹಿತಿಯನ್ನ ಕೋರೋ ಸಾಧ್ಯತೆ ಇದೆ. ಈಗ SIT ವಿಡಿಯೋ ರಿಲೀಸ್ ಆಗಿರೋದ್ರಿಂದಾಗಿ ಪ್ರಜ್ವಲ್ ಬಂಧಿಸೋದಕ್ಕೆ ಸ್ವಲ್ಪ ಮಟ್ಟಿಗೆ ಸಹಾಯ ಆಗಬಹುದು ಅಂತ ಹೇಳಿ ಅನ್ಸುತ್ತೆ. ಯಾವ ಏರ್ಪೋರ್ಟ್ಗೆ ಬರ್ತಾರೆ, ಅಲ್ಲಿಂದಲೇ ಬಂಧಿಸಬಹುದಾ ಸೊ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ಚರ್ಚೆಗಳಾಗ್ತಾ ಇದೆ. ಬೆಂಗಳೂರಿಗೆ ಬಂದ ಮೇಲೆ ಅರೆಸ್ಟ್ ಮಾಡಬೇಕಾಗತ್ತಾ, ಇದ್ರ ಬಗ್ಗೆನೂ ಕೂಡ ಒಂದಷ್ಟು ಸಾಧ್ಯತೆಗಳನ್ನ SIT ನೋಡ್ತಾ ಇದೆ. ಯಾಕಂದ್ರೆ 31ಕ್ಕೆ ನಾನು ಹಾಜರಾಗ್ತೀನಿ ಅಂತ ಹೇಳಿ ಪ್ರಜ್ವಲೇ ಹೇಳಿರೋದ್ರಿಂದಾಗಿ ನಿಜಕ್ಕೂ ಪ್ರಜ್ವಲ್ 31ನೇ ತಾರೀಕು ಬರ್ತಾರಾ ಅನ್ನುವಂಥದ್ದು ಕೂಡ ಪ್ರಶ್ನೆ. ಯಾಕಂದ್ರೆ ಈ ಹಿಂದೆನೂ ಕೂಡ
7 ದಿನಗಳ ಕಾಲ ಅವಕಾಶ ಕೊಡಿ, ಅದಾದ ನಂತರ ಬರ್ತೀನಿ ಅನ್ನುವಂಥ ಒಂದು ಮಾತುಗಳನ್ನು ಈಗ ವಿಡಿಯೋದಲ್ಲೂ ಕೂಡ ಹೇಳಿದ್ರು ಅವರು. ತನ್ನ ವಕೀಲರ ಮೂಲಕ ಮತ್ತು ಎಕ್ಸ್ ಖಾತೆಯ ಮೂಲಕ ಕೂಡ ನಾನು ತಿಳಿಸಿದ್ದೆ, ಕಾಲಾವಕಾಶ ಕೇಳಿದ್ದೆ ಅನ್ನುವಂಥದ್ದು. ಆದರೆ ಅದಾದ ನಂತರ ಮತ್ತೆ ನಾನು ಡಿಪ್ರೆಷನ್ಗೆ ಹೋದೆ, ಐಸೋಲೇಟ್ ಆಗಿಬಿಟ್ಟೆ, ಸೊ ಹಾಗಾಗಿ ನಾನು ಹೊರಗಡೆ ಬರೋಕ್ಕಾಗಲಿಲ್ಲ ಅನ್ನುವಂಥದ್ದನ್ನು ಕೂಡ ಆ ಸಬೂಬನ್ನು ವಿಡಿಯೋದಲ್ಲೇ ಹೇಳಿದ್ದಾರೆ ಈಗ ಪ್ರಜ್ವಲ್ ರೇವಣ್ಣ. ಸೊ ಅದಾದಮೇಲೆ ಈಗ 31ಕ್ಕೆ ನಾನು ಬರ್ತೀನಿ ಅನ್ನುವಂಥದ್ದನ್ನು ಏನು ಹೇಳ್ತಾ ಇದ್ದಾರೆ, ನಿಜಕ್ಕೂ ಪ್ರಜ್ವಲ್ ರೇವಣ್ಣ 31ಕ್ಕೆ ಬರ್ತಾರೆ. ಅಕಸ್ಮಾತ್ ಬರಲಿಲ್ಲ ಅಂತ ಹೇಳಿದ್ರೆ ಆಗೇನು ಮಾಡಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ SIT ವಿಚಾರಣೆಯನ್ನು ನಡೆಸ್ತಾ ಇದೆ. ಸೊ ಮುಂದಿನ ಹಂತದಲ್ಲಿ ಹೇಗೆ ತನಿಖೆಯನ್ನು ಮುಂದುವರಿಸಬೇಕು ಅನ್ನುವಂಥದ್ರ ಬಗ್ಗೆನೂ ಕೂಡ ಟೀಮ್ ಈಗ ಡಿಸ್ಕಸ್ ಮಾಡ್ತಾ ಇದೆ.